ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಈ ದಿನದ ವಿಶೇಷ ಸುದ್ದಿ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಉಕ್ಕಡಕೇರಿಯ ಶ್ರೀ ಗಣೇಶ್ ಅವರು ಡಿವೈಎಸ್ಪಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಬಾರಿಯ ಸ್ವತಂತ್ರೋತ್ಸವದ ದಿನದಂದು ಅವರಿಗೆ ಮುಖ್ಯಮಂತ್ರಿಗಳ ಪದಕ ಘೋಷಣೆ. ಈ ಸಂದರ್ಭದಲ್ಲಿ ಹೊಸಪೇಟೆಯ ಉಕ್ಕಡಕೇರಿಯ ಯಜಮಾನರು ಹಾಗೂ ಸ್ನೇಹಿತರು ಈ ದಿನ ಸಂಜೆ ಅವರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅವರು ನೆರೆದಿದ್ದ ಎಲ್ಲರಿಗೂ ಯಾವ ರೀತಿಯಾಗಿ ಜೀವನವನ್ನು ಅಳವಡಿಸಿಕೊಳ್ಳಬೇಕು ಹಾಗೂ ಮುನ್ನುಗ್ಗಬೇಕು ಎಂಬುದನ್ನು ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ನಾಗರಿಕರ ಸೇವೆ ಸಲ್ಲಿಸಬೇಕೆಂದು ಹಿತನುಡಿಗಳನ್ನು ತಿಳಿಸಿದರು. ಇದರ ಸಂಪೂರ್ಣ ವಿವರ ಈಗ ನೋಡೋಣ. ಇದಕ್ಕೆ ಹೇಳ್ಬೇಕಂದ್ರೆ ನಾನು ಆಗಲೇ ಬಂದ ಕೂಡಲೇ ಹೇಳಿದೆ, ಇದು ಒಂಥರ ದೇವಸ್ಥಾನ ಇದ್ದಾಗೆ. ಈ ಒಂದು ಜಾಗ ನಾವು ಹುಟ್ಟಿ ಬೆಳೆದಿರೋಂಥ ಜಾಗ ಮತ್ತು ಎಲ್ಲ ಇದೇ ಜಾಗದಲ್ಲಿ ಬೆಳೆದಿದ್ದು, ಇದು ದೇವಸ್ಥಾನ ಸಮ. ಇಲ್ಲಿ ಆಲ್ರೆಡಿ ನಾನು ಈಗ ಬಂದು ಕೂಡ್ಲಿಕ್ಕಾಗಲೇ ನಾವು ಯಾರೇ ಹೊತ್ತಲ್ಲೂ ರಾಜ್ಯಪಾಲರ ಹತ್ರ ಕೂತಿದ್ದೀವಿ, CM ಸಾಹೇಬ್ರ ಡ್ಯೂಟಿ ಮಾಡ್ತಿದ್ದೀವಿ, ಬೇರೆ ಬೇರೆ ಎಲ್ಲ ಕೆಲಸಗಳು ಮಾಡ್ತಿದ್ವಿ. ನಿರ್ಭೀತಿಯಿಂದ ಯಾವುದೇ ಒಂದು ಭಯ ಇಲ್ದಂಗೆ ಹೆದರಿಕೆ ಇಲ್ದಂಗೆ ಕೆಲಸ ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಒಳಗಡೆ ಬಂದು ಸಾಕು ಕಾಲ್ ಕೈ ನಡಕ್ತಾ ಇರೋದು. ಅಂದರೆ ಈ ಜಾಗದ ಮಹಿಮೆ ಅಂಥದ್ದು ಅಂತ. ಯಾಕಂದ್ರೆ ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಮತ್ತು ಇದು ಮಾಡಿದ್ರೆ ಅಂತ ಒಂದು ಮಹತ್ವ ಈ ಜಾಗಕ್ಕಿದೆ. ನಾನು ಹಾಗಾಗಿ ಹೇಳಿದೆ, ಇಲ್ಲಿ ಕೂಡಲ್ಲ, ನಾವು ಫ್ರೀಯಾಗಿ ಆರಾಮ್ಸಾಗಿ ಕೂಡ್ತೀನಿ, ನಮ್ಮ ದೋಸ್ತರದಾರ ಎಲ್ಲ ಬಂದಾರ, ಅದ್ರ ಜೊತೆ ಕೂಡೋಣ ಅಂತಂದೇಳಿ ಆಸೆ ಪಟ್ಟಿದ್ದೆ. ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಇಲಾಖೆಯಲ್ಲಿ ಒಂದು OR ಅಂತ ಮಾಡ್ತೀವಿ, ಆರ್ಡರ್ಲಿ ರೂಮ್ ಅಂತ ಮಾಡ್ತೀವಿ. ಅದು ಸರಿಗೆ ಗೊತ್ತಾಗುತ್ತೆ. ನಮ್ಮ ಏನಂದರೆ, ಯಾರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿದವ್ರನ್ನ ಅಧಿಕಾರಿಗಳ ಮುಂದೆ ಬಂದು ಪ್ರೊಡ್ಯೂಸ್ ಮಾಡಿಬಿಟ್ಟು, ನೀನು ಇಂಥ ತಪ್ಪು ಮಾಡಿದೆ, ಇಂಥ ತಪ್ಪು ಹಿಂಗೆ ಮಾಡಿದೆ, ಈ ತಪ್ಪಿಗೆ ಇಂಥ ಶಿಕ್ಷೆ ಇನ್ನು ಮುಂದೆ ಮಾಡಬಾರ್ದು ಅಂತಂದೇಳಿ ಒಂದು ಕೊಡ್ತೀವಿ. ಅದೇ ಥರನಾಗಿ ಒಳ್ಳೆ ಕೆಲಸಕ್ಕೂ ಕೂಡ ಅದೇ ಥರ ಸಿಸ್ಟಮ್ ಇದೆ. ಒಳ್ಳೆ ತನಕ ಬರ್ತಾರೆ, ಮುಂದೆ ಬರ್ತಾರೆ, ಏನು ತಪ್ಪು ಮಾಡಿದವ್ನು ಯಾವ ಥರ ಬೈ ಶಿಕ್ಷೆ ಕೊಡ್ತೀವಿ, ಅದೇ ಥರ ಒಳ್ಳೆ ಥರದಲ್ಲಿ ಕೆಲಸ ಮಾಡಿದವ್ನು ಬಂದು ಹೋಗಲೇ ಅವ್ರಿಗೆ ಅಪ್ರಿಷಿಯೇಷನ್ ಲೆಟರ್ ಮಾಡ್ತೀವಿ. ಸೊ ಇಲ್ಲಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ಹೊರಗಡೆಯಿಂದ ಬರ್ತಕ್ಕಂಥವ್ರು ಗೆಸ್ಟು ಅತಿಥಿಗಳು ಹೊರಗಡೆಯಿಂದ ಬಂದು ಸನ್ಮಾನ ಮಾಡಬೇಕಾದ್ರೆ ಇದೆಲ್ಲ ಒಳ್ಳೇದು, ಇಲ್ಲಿ ಕೂಡಿಸಿ ಇದು ಮಾಡಿ. ಬಟ್ ಇಲ್ಲಿ ನಾವು ನಮ್ಮ ಮನೆ ಎಲ್ಲ ಇರೋದೇ ನಮ್ಮವ್ರು, ಇಲ್ಲೇ ಹುಟ್ಟಿ ಇಲ್ಲಿ ಬೆಳೆದಿರ್ತಕ್ಕಂಥ ನಮಗೆ ಈ ಜಾಗದಲ್ಲಿ ಕೂಡಿಸಿ ಕೊಡ್ತಕ್ಕಂಥ ಇರ್ಬೇಕು. ಯಾರೇ ಬಂದರೆ ಅಲ್ಲಿ ಕೂತು ಅವ್ರನ್ನ ಕರೆದು ಮಾಡಿದ್ರೆ ಈ ಜಾಗದ ಮಹತ್ಮೆ ಅವ್ರಿಗೆ ಇರ್ತದೆ. ಅದ್ರ ಜೊತೆ ಒಂದು ನಮ್ಮ ಇಲ್ಲಿರ್ತಕ್ಕಂಥ ಜನಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಈ ಬರ್ತಕ್ಕಂಥ ಪೀಳಿಗೆ ಹುಡುಗರಿಗೆ ಅದ್ರ ಮಹತ್ವ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಅಲ್ಲೇ ಕೂತ್ಕೊಂಡು ಕರೆದಾಗ ಬಂದರೆ ಇನ್ನೂ ಚೆನ್ನಾಗಿತ್ತು. ತುಂಬ ಬೆಳವಣಿಗೆ ಮಾಡೋದಕ್ಕೆ ನಾನು ಬಂದೆ. ಬಟ್ ಮುಂದಿನ ದಿನದಲ್ಲಿ ಇದ್ದಿದ್ದು ಇನ್ನೂ ಒಳ್ಳೆಯದು. ಬಂದು ಹೊರಗಿಂದ ಬರ್ತಾರೆ, ಅವ್ರು ಆಯಿತು ಹೊರಗಿಂದ ಬರ್ತಾರೆ, ಈಗ ನಮ್ಮ ಸೇರಿ ಬಿಟ್ಟು ಇನ್ನೊಂದು ಇದ್ರೆ ಅವ್ರು ಗೆಸ್ಟ್ ಆಗ್ತಾರೆ. ಬಟ್ ಈ ಮನೆ ಹುಡುಗರಿಗೆ ಈ ಒಂದು ಸ್ಥಾನ, ಅದು ನ್ಯಾಯಾಧೀಶ ಸ್ಥಾನ ಇದ್ದಂಗೆ. ಆ ನ್ಯಾಯಾಧೀಶದ ಸ್ಥಾನನ ದೊಡ್ಡರೇ ಕೊಡಬೇಕು. ಅದ್ರ ಮೇಲೆ ನಾವು ಏನೇ ಸಾಧನೆ ಮಾಡಲಿ, ಏನು ಹಿಮಾಲಯ ಪರ್ವತನೇ ತಲೆ ಮೇಲೆ ಹೊತ್ಕೊಂಡಿದ್ರು ಕೂಡ ಆ ಒಂದು ಎತ್ತರ ಸ್ಥಾನದಿಂದ ನಾನು ಕೂಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಮುಂದಿನ ಹಂತದಾಗ ಹೇಳ್ತೀನಿ. ಆಲ್ರೆಡಿ ಹೇಳಿದಾಗೆ ತುಂಬ ಜನಗಳು ಇಲ್ಲಿ, ನಾನು ಒಬ್ಬನೇ ಅಲ್ಲ, ಇಲ್ಲೇ ಹುಟ್ಟಿ ಬೆಳೆದಂಥವ್ರು ತುಂಬ ಜನ ನನ್ನ ಹಿಂದೆ ಆಗಿದ್ದಾರೆ ಅಂತ ಅನಿಸ್ಕೊಳ್ತೀನಿ. ಅದ್ರ ಬಟ್ ಯಾವ ಗಮನಕ್ಕಿಲ್ಲ. ನಾನಾದಮೇಲೆ ಸ್ವಲ್ಪ ಜನ ನಮ್ಮ, ಈಗ ನಾನು ಕೊಪ್ಪಳದಲ್ಲಿ ಕೆಲಸ ಮಾಡಬೇಕಾದ್ರೆ, ಶಿವಮೊಗ್ಗದಲ್ಲಿ ಮಾಡಬೇಕಾದ್ರೆ ಕೆಲವಾರು ಜನ ಫೋನಲ್ಲಿ ಮಾಡ್ತಿದ್ವಿ. ಬರೋ ಎಕ್ಸಾಂಪಲ್ ನಮ್ಮ ಗುದ್ಲಿ ಪರಶುರಾಮಣ್ಣನೇ ಇರ್ಬೋದು. ಅವರು ಇಬ್ಬರು ಮಕ್ಕಳು ಹೆಂಗೆ ಬೆನ್ನು ಹತ್ತಿದ್ದಂದರೆ, ನಾನು ಆಫೀಸ್ನಾಗ ಕೂತ್ರೆ ಕೂಡ್ಲಿಕ್ಕೆ ಬಿಡ್ತಿದ್ದಿಲ್ಲ. ದಿನ ಗಣಸಪ್ಪ ನನ್ನ ಮಕ್ಳು ಹಿಂಗೆ ಓದ್ತಾರಪ್ಪ, ಗಣಸಪ್ಪ ಹಂಗೆ ಮಾಡ್ತಾರಪ್ಪ, ಹಿಂಗೆ ಮಾಡ್ತಾರಪ್ಪ, ಒಂದು ಸ್ವಲ್ಪ ಹೇಳಪ್ಪ, ಅದು ಹೇಳಪ್ಪ, ಇದು ಹೇಳಪ್ಪ ಅಂತ. ನನಗೊಂಥರ, ನಾನು ಎಷ್ಟೇ ಒಂದು ಕೆಲಸದಾಗಿದ್ದರೂ ಕೂಡ ಅದು ಕೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ನಾನು ಏನೋ ಒಂದು ಹೇಳ್ತಾ ಇದ್ದೆ, ಹಿಂಗಲ್ಲಣ್ಣ, ಹಿಂಗೈತೆ ನೋಡು, ಈ ಥರ ತಗೋ, ಆ ಥರ ತಗೋ ಅಂತ ಹೇಳ್ತಾ ಇದ್ದೆ. ಅವ್ರು ಹೆಂಗಾದ್ರೂ ಇರ್ಬೋದು, ಯಾವ ಥರ ಅವ್ರ ಹಿನ್ನೆಲೆ ಹೆಂಗಾದ್ರೂ ಇರ್ಬೋದು. ಅದು ತಂದೆ ತಾಯಿಗಳ ಹಿನ್ನೆಲೆಗಿಂತ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋ ಒಂದು ಕಾಳಜಿ, ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕಪ್ಪ ನಮಗೆ ಗೊತ್ತಿಲ್ಲ ಅಂದರೆ ಇನ್ನೊಬ್ರು ಕೇಳಿ ತಿಳ್ಕೊಳ್ಳೋ ಕಾಳಜಿ ಆ ಆ್ಯಪ್ನಲ್ಲಿ ನೋಡಿದೆ. ಅದ್ರ ಅಷ್ಟೇ ಅಲ್ಲ, ಆ ಮಕ್ಕಳಲ್ಲಿ ಒಂದು ಓದೋ ಒಂದು ಗುಣಮಟ್ಟ. ಆ ಹುಡುಗರು ಇಬ್ಬರು ಅಮರ್ ಅಂತ ಮತ್ತು ಇನ್ನು ರಘು ಅಂತ ಪರ್ಸ್ನಲಿ ನನಗೆ ಡೈಲಿ ಕೇಳ್ತಾ ಇದ್ರು, ಏನು ಮಾಡಬೇಕು ಏನಿಲ್ಲ ಅಂತ ಕೇಳ್ತಾ ಇದ್ರು. ಇವತ್ತಿನ ದಿನದಲ್ಲಿ ಒಬ್ಬ KSISF ಅಲ್ಲಿ ಇನ್ಸ್ಪೆಕ್ಟರ್ ಆದರೆ, ಇನ್ನೊಬ್ಬ COD ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ಮುಂದಿನ ದಿನದಲ್ಲಿ ನನಗೆ ಅಷ್ಟೇ ಅಲ್ಲ, ಅವರು ಮುಂದೆ ಹೇಳ್ದಾಗೆ ಸೇರೋದು ಇಂಪಾರ್ಟೆಂಟ್ ಅಲ್ಲ, ಸೇರಿದ ಮೇಲೆ ಅದನ್ನು ಉಳಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿಕೊಂಡು ಎಲ್ಲರ ಮನಸ್ಸು ಗೆದ್ದು, ಆ ಮನಸ್ಸು ಗೆದ್ದು ಮೂಲಕ ನಾವು ಈ ಥರ ಒಂದು ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ್ದು ಒಂದು ಪದಕ ಪಡೆಯೋದೇನಿದೆಯಲ್ಲ, ಅದು ತುಂಬ ಶ್ರೇಷ್ಠನೀಯ. ಅವ್ರಿಗೂ ಆ ಥರ ಬಂದುಬಿಟ್ಟು ನಂತರ ಅವ್ರನ್ನೂ ಕರೆಸ್ಬಿಟ್ಟು ಸನ್ಮಾನ ಆಗಲಿ ಅವರು ಅಂತ ಹೇಳ್ತೀನಿ. ಅದ್ರ ಜೊತೆ ನಾನು ಹೇಳ್ತಾ ಇದ್ದೀನಿ ನಿಮಗಿಷ್ಟೇ, ಮಕ್ಕಳ ಬಗ್ಗೆ ಪ್ರತಿಯೊಬ್ಬರಿಗೂ ತುಂಬ ಅಂದರೆ ತುಂಬ ಕಾಳಜಿ ಇರುತ್ತೆ. ತಂದೆ ತಾಯಿಯ ಮೇಲೆ ಕಾಳಜಿ ಇರೋದು ಕಾಮನ್. ಬಟ್
ಎಷ್ಟೋ ಜನ ಹೇಳ್ತಾ ಇದ್ರು ಅವ್ರು ಏನು ಓದ್ತಾರೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಷ್ಟೇ ಅಲ್ಲ, ಯಾವ ಥರ ಅವ್ರನ್ನ ಮನಸ್ಸಲ್ಲಿ ತುಂಬಬೇಕು ಅವರು. ಯಾಕಂದರೆ ಬಲವಂತವಾಗಿ ಯಾವುದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಥರ ತುಂಬಬೇಕಂದ್ರೆ ತುಂಬ ಕಾಳಜಿಯಿಂದ ಓದ್ತಾರೆ, ತುಂಬ ಇದರಿಂದ ಓದ್ತಾರೆ. ನಾನು ದೇವ್ರ ತಮ್ಮ ಅಲ್ಲ, ಈ ಹುಡುಗದ್ದು ನೆನಪಿದೆ ನನಗೆ. ಇವನು ಅವಾಗಲೇ ಇಂಗ್ಲೀಷ್ ಮೀಡಿಯಮಲ್ಲಿ ಏನು ಸ್ಮಾರ್ಟಾಗಿ ಯೂನಿಫಾರ್ಮ್ ಹಾಕಿದ್ದು ಎಷ್ಟೊಂದು ನೀಟಾಗಿ ಬರ್ತಿದ್ದೆ ಹುಡುಗ. ಹೌದಲ್ಲ, ಏನು ದೇವ್ ಹೌದಕ್ಕ ಮಹಾರಾಜ್ ತುಂಬ ಸ್ಮಾರ್ಟ್ ಆಗಿರ್ತಿದ್ದ. ಎಷ್ಟು ಸ್ಮಾರ್ಟ್ ಅಂತ ನಾವು ನೋಡ್ತಾ ಇದ್ದೀವಿ. ನಾವು ಇಲ್ಲಿ ಬಂದು ಇಲ್ಲಿ ನಮ್ಮ LBS ಶಾಲೆಗೆ ಹೋಗ್ಬೇಕಾದ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಭಾಳ ನೀಟಾಗಿ ಮಾಡಿಕೊಂಡು ಅವನು ಅಲ್ಲಿ ತಂದೆ ತಾಯಿಗಳು ಕಾಳಜಿ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ಅದಕ್ಕೆ ಹಾಕ್ತಾರೆ. ಬಟ್ ಅದನ್ನ ಹಾಕಿ ನಮ್ಮ ಜವಾಬ್ದಾರಿ ಮುಗಿತು, ಅವನ್ನೆಲ್ಲ ಮಾಸ್ಟರ್ ಮೇಲೆ ಬಿಟ್ಬಿಡ್ತೀವಿ. ಅವ್ರು ಓದಿಸ್ತಾರೆ ಮಾಡಿಸ್ತಾರಪ್ಪ, ಅವ್ರು ಹಣೆ ಬರಿದ್ದಂಗೆ ಆಗುತ್ತೆ, ಹಣೆ ಬರಿದ್ ಮಾಡಿಬಿಡ್ತೀವಿ ಅಂತಂದು ಹೇಳ್ತಾರೆ. ಆ್ಯಕ್ಚುಲಿ ಅವ್ರು ಹಣೆ ಬರಿದ್ದಂಗಿಲ್ಲ, ಅವರು ದೇವರು ಏನು ಮಾಡಲ್ಲ, ಹಣೆ ಬರ ಚಿದ್ದೋನೆ ಹಣೆ ಬರ ಯಾವ ಥರ ಇರ್ಬೇಕಂತ ಡಿಸೈಡ್ ಮಾಡೋನೆ ಆಯಾ ತಂದೆ ತಾಯಿಗಳು. ಅಂತ ಒಂದು ತಂದೆ ತಾಯಿಗಳಿಗೆ ಅಂತ ಒಂದು ಅವ್ರ ಎತ್ತೋರಿಗೆ ನನ್ನ ಒಂದು ಕಿವಿ ಮಾತೇನೆಂದರೆ, ಮಾಡಿ ಏನು ಮಾಡ್ತಾರಂತ ನೋಡಿ. ಅವರಿಗೆ ಓದು 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 ಅಂತಂದೇಳಿ ಬಲವಂತ ಮಾಡೋದಕ್ಕಿಂತ ಹೆಚ್ಚಾಗಿ ಓದಿದವ್ರು ಇಲ್ಲಿ ಹುಟ್ಟಿ ಬೆಳೆದವ್ರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ನೋಡಪ್ಪ, ಯಾವ ಥರ ಹೋಗಿದ್ದಾರೆ ನೋಡಪ್ಪ, ಹೆಂಗೆ ಹೋಗಿದ್ದಾರೆ ನೋಡಪ್ಪ ಅಂತಂದು ಇದೇ ಉದ್ದೇಶಕ್ಕೆ ನಾನು ಇದನ್ನ ಪರ್ಮಿಷನ್ ಕೊಟ್ಟೆ. ನಮ್ಮ ಕರೆಂಟ್ ಮಣ್ಣು ಪದೇ ಫೋನ್ ಮಾಡ್ತಿದ್ದ, ನಾನು ಇದು ನೋಡಿಲ್ಲ ಪಾಪ, ಅದು ನಂಬರು ನನಗೆ ಬಂದಿಲ್ಲ. ಆಮೇಲೆ ಅಣ್ಣ ಹೇಳಿದೆ, ನಾನು ಖುದ್ದು ಫೋನ್ ಮಾಡಿದೆ, ನಮ್ಮ ರಾಮಕೃಷ್ಣನಿಗೂ ಫೋನ್ ಮಾಡಿ ಮಾತಾಡಿದೆ. ಅವ್ರು ಹೇಳಿದ್ರೆ ಹಿಂಗೆ ಬ್ಯಾನರ್ ಅಣ್ಣ ಯಾಕಣ್ಣ ಇಲ್ಲಿ ಯಾಕೆ ಅವೆಲ್ಲ ಮಾಡ್ತೀವಿ ಬೇಡ ನಂಗೆ ಹಿಂಗೆ ಅಂದಾಗೆ ಹೇಳಿದ್ರು, ಇಲ್ಲಪ್ಪ ನಿಮ್ಮಿಂದ ಇನ್ಸ್ಪೈರ್ ಆಗ್ತಾರ, ಇನ್ನೊಬ್ರು ಇದು ಮಾಡ್ತಾರ, ಅದನ್ನ ಮಾಡೋ ಉದ್ದೇಶಪ್ಪ ನಿಮ್ದು ಅಷ್ಟೇ ಅಲ್ಲ ಅಂತ. ಅದು ನನಗೆ ತುಂಬ ಖುಷಿ ಆಯಿತು. ನೋಡಿ ತೋರಿಸಿ ಈ ಥರದಲ್ಲಿ ಹಿಂಗೆ ಆಗ್ತಾರೆ, ಈ ಥರ ಹಿಂಗೆ ಆದಾಗ ಹಿಂಗಿರ್ತಾರೆ ನೋಡಿ. ಅವ್ನು ಜಡ್ಜ್ ಆಗಿದ್ದಾನೆ, ಒಬ್ಬ ನಮ್ಮ ಉಲ್ಗಪ್ಪ ಜಡ್ಜ್ ಆಗಿದೆ. ಉಲ್ಗಪ್ಪ ಜಡ್ಜ್ ಆಗ್ಬೇಕಂದ್ರೆ ಯಾವ ಥರ ಓದಿದ್ದಾನೆ, ಅವನು ಫಸ್ಟಿಗೆ ಹೆಂಗೆ ಬೆಳೆದ, ಅದೇ ಸ್ಕೂಲು, ಅದೇ ಕನ್ನಡ ಮೀಡಿಯಮ್, ಅದೇ ಬುಕ್ಸ್, ಅವೇ ಇದು ₹1 ಖರ್ಚು ಮಾಡಿಲ್ಲ, ಹೋಗಿ ಅವ್ನು ಜಡ್ಜ್ ಆಗಿದ್ದಾನೆ. ಇಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆಗಿ DYSP ಆಗಿ ಈ ಥರದಲ್ಲಿ ಕೆಲಸ ಮಾಡ್ತಿದ್ದಾನೆ. ಆತ ಹೆಂಗೆ ಓದಿದ್ದಾನೆ, ಆತ ಹೆಂಗಿದ್ದ. ಇನ್ನೊಬ್ಬ ಪೊಲೀಸ್ ಆಗಿದ್ದಾರೆ, ಅವ್ರು ಹೆಂಗಿದ್ರು, ಇನ್ನೊಬ್ರು ಟೀಚರ್ ಆಗಿದೆ, ಇನ್ನೊಬ್ರು AS ಆಗಿದ್ದಾರೆ. ಮುಂದಿನ ದಿನದಲ್ಲಿ ಆಗ್ತಾ ಇರ್ತಾರೆ. ನಾವು ಅದನ್ನು ಹೇಳೋದನ್ನ ಒಂದು ಅಂಶ ಯಾವುದೋ ಒಂದು ರೂಪದಲ್ಲಿ ಅವ್ರ ತಲೆಯಲ್ಲಿ ಹೋಯ್ತಂದ್ರೆ ನಿಮ್ಮ ಜವಾಬ್ದಾರಿ ಮುಗಿತಂತಾನೆ ಅರ್ಥ. ಅವ್ರ ಜವಾಬ್ದಾರಿ ಮಕ್ಕಳು ತಲೆಯಲ್ಲಿ ಆ ಜವಾಬ್ದಾರಿ ಬಂತಂದರೆ ನಿಮ್ಮ ಜವಾಬ್ದಾರಿ ಅದು ಮುಗಿತಂತಾನೆ ಅರ್ಥ. ಅವ್ರ ರೂಟೇ ಬೇರೆ ಇರುತ್ತೆ, ಅವ್ರು ಇದೇ ಇರುತ್ತೆ. ಆಗ ಅವ್ರು ನಿಮ್ಮದೇನು ಹೆಲ್ಪ್ ತೊಗೊಳ್ಳಲ್ಲ, ಏನಿಲ್ಲ. ಅವ್ರ ಪಾಡಿಗೆ ಅವರು ಕಷ್ಟಪಟ್ಟು ಓದ್ತಾರೆ, ಕಷ್ಟಪಟ್ಟು ಮಾಡ್ತಾರೆ. ನನಗಿದು ಉಳಿದದ್ದೇನಂದರೆ, ಇದೇ LBS ಶಾಲೆಗೆ ಓದಬೇಕಾದ್ರೆ ನಾನು ಇನ್ನೂ ನೆನಪಿದೆ, ವಿರೂಪಾಕ್ಷನ ಬಂದು ಅವ ಕ್ಲಾಸ್ ತೊಗೊಳ್ತಿದ್ದ. ನಮಗೆ ಬಂದ್ಬಿಟ್ಟು ವಿರೂಪಾಕ್ಷನ ಬಂದು ಕ್ಲಾಸ್ ತೊಗೊಳ್ತಿದ್ದ. ಆತ ಆ ಅಣ್ಣ ಹೇಳೋ ಮಾತು ಹೋಗೋ ಒಂದ್ಸರಿ ಕುಂದಿರ್ತಾ ಇತ್ತು. ಅಷ್ಟೇ ಅಲ್ಲದೆ ನಾನು ಓದ್ತಾ ಇದೇ ಡಿಗ್ರಿ ಕಾಲೇಜು, ಇದೇ ಒಂದು ಏನಾಗುತ್ತಂದ್ರೆ ಇದೇ ವಾಲ್ಮೀಕಿ ಹೈಸ್ಕೂಲಾಗಿ ಓದ್ತಾ ಇದ್ದೆ. ವಾಲ್ಮೀಕಿ ಹೈಸ್ಕೂಲಲ್ಲಿ ಹೋಗಿ ಡಿಗ್ರಿಗೆ ಹೋಗ್ತಿದ್ದೆ. ಡಿಗ್ರಿ ಹೋದಾಗ ಸಣ್ಣ ಪುಟ್ಟ ಹೆಂಗೆ ಜಗಳ ಕಾಮನ್ ನಾನು ಆಡ್ತಾ ಇದ್ವಲ್ಲ, ಕಾಮನ್ ಅಲ್ಲಿ ಬಡದಾಟ ಮಾಡ್ತಿದ್ದೆ. ಅವೆಲ್ಲ ಏನು ನಾನೇನು ಸ್ಪೆಷಲ್ ಆಗಿ ತುಂಬ ಇನೋಸೆಂಟು ತೀರಾ ಅಂತ ಏನಿಲ್ಲ, ಸೇಮ್ ಇರ್ತಕ್ಕಂಥ ಗುಣಗಳು ಅವು. ಎಲ್ಲೋ ಒಂದು ಇದರಲ್ಲಿ ಒಂದು ವಾಸವಿ ಜಯಂತಿ ಇನ್ನೂ ನೆನಪಿದೆ ನನಗೆ. ವಾಸವಿ ಜಯಂತಿಯಲ್ಲೇ ಜಾತ್ರೆ ನಡೀತಾ ಇರ್ತೈತಿ. ಸುಮ್ಮನೆ ದಿಮಾಕ್ ಹುಡುಗರು ಎಲ್ಲ ನಾವೇ ಇದ್ದೀವಿ ಬಾ ಅಂತಂದೇಳಿ ಅವರು ಒಬ್ಬ ಬಂಗಾರದಂದೇನು ಒಂದು ಅಜ್ಜಿನ ಮುಂದೆ ಕುಂದ್ರೆ ಹೋಗೋಗ ಅಜ್ಜಿ ಅಂತ ತಳ್ತಾನೆ. ಹೋಗಿ ಹೀರೋ ಥರ ಅವ್ನು ಚೆನ್ನಾಗಿ ಹಾಕಿಬಿಡ್ತಿತ್ತು. ಚೆನ್ನಾಗಿ ಕೊಡ್ದಾಗೆ ಬಿಡ್ತಾರೆ ಪೊಲೀಸರು ತಗೊಂಡೋದು. ಇದೇ ನಮ್ಮ ಮಂಜುನಾಥ್ ಸರ್ ಈಗೇನು DSP ಬಂದಿದ್ದಾರಲ್ಲ, ಅವ್ರು ಸಬ್ ಇನ್ಸ್ಪೆಕ್ಟರ್ ಇದ್ದರು. ಅವಾಗ ನಾನು ಹೀರೋ ಹೋಂಡಾ ಶೋರೂಮ್ನಲ್ಲಿ ಪಾರ್ಟ್ ಟೈಮ್ ಜಾಬ್ ಅದು ಮುಗಿಸ್ಕೊಂಡು ಕಾಲೇಜ್ಗೆ ಹೋಗ್ತಿದ್ದೆ. ಕಾಲೇಜ್ಗೆ ಹೋಗಿ ಒಳ್ಳೆ ಟೈಮ್ ಪಾಸ್ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ಕಷ್ಟ ಅಂತಲ್ಲ, ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆ ಟೈಮಲ್ಲಿ ನಾನು ಹಂಗಾದಾಗ ಎಲ್ಲರೂ ಬಚಾವ್ ಮಾಡೋಕ್ಕೆ ಇಚಾವ್ ಮಾಡೋಕ್ಕೆ ನೋಡ್ತಾರೆ. ಬಟ್ ಅಣ್ಣ ಹಂಗೆ ಮಾಡಲಿಲ್ಲ. ಆತ ನನಗೆ ಒದೆಯೋದಲ್ಲದೆ ಬಡಿಯೋದಲ್ಲದೆ ಪೊಲೀಸರಿಗೆ ಫಸ್ಟ್ ಇಟ್ಕೊಟ್ಟಿದ್ದೆ ಅಣ್ಣ. ಆ ಪೊಲೀಸರಿಗೆ ಯಾವ ಥರ ಇಟ್ಕೊಟ್ಟಿದ್ದು ಅಷ್ಟೇ ಅಲ್ಲ, ಹೇಳ್ಬಿಟ್ಟು ಒದಿರಿ ಬಡೀರಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೇಳಿ ಆಮೇಲೆ ಅಷ್ಟೇ ಇದಕ್ಕೆ ಯಾವ ಥರ ತಿದ್ದಬೇಕಂತ. ಆಗ ನಾನು ಫಸ್ಟ್ ಟೈಮ್ ನಾನು ಆ ಪೊಲೀಸ್ ಸ್ಟೇಷನ್ನಾಗೆ ಹೋದಾಗೆ ನನಗೆ ಅಲ್ಲಿ ಮಂಜುನಾಥ್ ಸರ್ PSI ಇದ್ರು. ಅವ್ರು ಬರ್ಬೇಕಾಗ್ತ ಮಂಡ್ಯದಲ್ಲಿ ಇದ್ದಾರಂತ ಮಂಡ್ಯ ಯಾವುದೋ ಎವಿಡೆನ್ಸ್ ಹೋಗ್ಯಾರಂತ ಫೋನ್ ಮಾಡಿದ್ರು. ಆ ಒಂದು ಇದರಲ್ಲಿ ತುಂಬ ಹೇಳ್ತಾ ಇದ್ರು, ನಿಮ್ಮಣ್ಣ ನೋಡ್ರಿ ಹಂಗಿದ್ದಾನೆ, ನೀನು ನೋಡ್ರಿ ಹಿಂಗಿದೆಯಾ, ನೀನು ಈ ಥರ ಬಡ್ದಾಡ್ ಮಾಡಿದರೆ ಏನು ಮಾಡ್ತೀವಿ. ಬಂಗಾರದ ಅಂಗಡಿಯವ್ರು ಅವ್ರ ಮೊದಲು ಅವ್ರ ಮೇಲೆ ಕಳ್ತನ ಕೇಸ್ ಕೊಟ್ಟು ನಿನ್ನ ಲೈಫ್ ಏನಾಗ್ತದೆ, ನಿಂದು ಒಬ್ಬ ರೌಡಿ ಶೀಟರ್ ಆಗಲ್ಲ, ನೀನು ಆಗಲ್ಲ ಈಗಲ್ಲ. ನಿಮ್ಮಣ್ಣ ನೋಡ್ರಿ ಅಂತ ದೊಡ್ಡ ಮನುಷ್ಯ ಅದಲ್ಲ, ಅಷ್ಟೊಂದು ಎಲ್ಲ ಚೆನ್ನಾಗಿ ಜನಗಳು ಬಾಳಿಕೆ ಮಾಡಿದ್ರೆ ನೀನೇನು ಮಾಡ್ತೀವಿ ಹಾಗೆ ಹೀಗೆ ಅಂತಂದೇಳಿ ಈ ಥರ ಅವಾಗೇ ನನ್ನ ಮೈಂಡ್ ಸ್ವಲ್ಪ ಡೈವರ್ಟ್ ಆಯಿತು. ಅಂದರೆ ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಕಾರಣ ಏನು ಓದೋದು ಸರ್ PSI ಏನು ಮಾಡೋದು ಸರ್ ನಿಮ್ಮಂಗೆ ಏನು ಮಾಡೋದು ಸರ್ ಅಂತ. ಹೌದು ಅದೇ ಈ ಥರ ಹಿಂಗೆ ಓದಪ್ಪ ಮಾಡಪ್ಪ ಅಂತ ಒಂದು ಯಾವುದೋ ಒಂದು ಹೇಳಿದ್ರು. ಅದೇ ಥರನಾಗಿ ನಾವು ಕೊಟ್ಟು ಇವತ್ತಿನ ದಿನ ನಾನು ಅವ್ರನ್ನ ನೆನೆಸ್ಕೊಳ್ತೀನಿ. ಅದ್ರ ಜೊತೆ ನಮ್ಮ ಇನ್ನೊಬ್ಬರು ಈಗ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರಾಗಿ ಬರ್ತಾರೆ, ಉಮೇಶ್ ಅಂತಂದೇಳಿ ನಮ್ಮ ಬ್ರದರು.
ಅಂಜಿನಪ್ಪ ಅಂತ ನಮ್ಮ ಚಿಕ್ಕಪ್ಪ ಅವ್ರ ಮಗ. ಅವನು ಇಷ್ಟೇ ಇಲ್ಲಿ ಬಂದು ಕೇರೆಗೆ ಓದ್ತಾ ಇದ್ದ. ಅವನು ಧಾರವಾಡದಾಗ ಓದ್ಕೊಂಡು ಬಂದು ಇಲ್ಲೇ ನಮ್ಮ ಮನೆ ಮೇಲ್ಗಡೆ ಕೇರಿಯಲ್ಲಿ ಇಲ್ಲೆಲ್ಲ ಓಡಾಡಿದ್ವು. ಅವನು ಬರ್ತಾನೆ, ಈಗ ಚಿತ್ತೋಡಿಗೆ ಚಾರ್ಜ್ ಇವತ್ತು ತೊಗೊಳ್ಬೋದು, ಇವತ್ತು ನಾಳೆ ತೊಗೊಳ್ತಾನೆ. ಅವನು ಕರೆಸ್ತೀನಿ, ಅವನು ಬರ್ತಾನೆ, ಈಗ CPI ಬರ್ತಿದ್ದಾನೆ. ಇಲ್ಲೇ ಓಡಾಡ್ತಿದ್ವಿ. ಇಲ್ಲೇ ಅಂದರೆ ಈ ಜಾಗದ ಮಹತ್ವ ಆಗಿದೆ. ಇಲ್ಲಿ ಓದ್ಕೊಂತವ್ರು ಇದೇ ಜಾಗದಲ್ಲಿ ಓದ್ಕೊಂತವ್ರು, ಇಲ್ಲಿ ಗಲಾಟೆ ಇದೆ ಅದು ಇದು ಏನಿಲ್ಲ. ಅವನು ಉನ್ನತ ಸ್ಥಾನದಲ್ಲಿದ್ದಾನೆ, ಅವನಿಗೂ ನಾನು ಬರ್ಲಿಕ್ಕೆ ಹೇಳ್ತೀನಿ. ಅದ್ರ ಜೊತೆ ನಾವು ಮಾಡಿದಂಥ ಸಾಧನೆ ಯಾವುದು ಅದು ಹೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಗುರು ಹಿರಿಯರ ಒಂದು ಆಶೀರ್ವಾದ. ಅದಲ್ಲದೆ ಈಗ ನಾನು ಬೇರೆಯವ್ರ ಕಡೆಯಿಂದ ಮಾಡಿದಂದರೆ ಅಲ್ಲಿ ಅವ್ರದ್ದು ಒಂದು ಭಯ ವಾತಾವರಣ ಸೃಷ್ಟಿ ಆಗುತ್ತೆ. ನಮ್ಮ ಇಲ್ಲಪ್ಪ ನಮ್ಮನ್ನು ಹೇಳೋರು ಕೇಳೋರು ಪ್ರತಿಯೊಂದು ಮೂಲೆಯಲ್ಲಿ ಇದ್ದಾರಪ್ಪ, ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕಪ್ಪ ಅಂತಾರೆ. ಚೆನ್ನಾಗಿ ಓದ್ತಾರೆ, ಓದೋದ್ರ ಕಡೆ ಗಮನ ಕೊಡ್ತಾರೆ. ಅವರು ಒಂದು ಹಂತಕ್ಕೆ, ಒಂದು ಉತ್ತಮವಾದ ಹಂತಕ್ಕೆ ಹೋಗ್ತಾ ಇರ್ತಾರೆ. ಆ ಒಂದು ಉತ್ತಮ ಹಂತಕ್ಕೆ, ಒಂದು ಉತ್ತಮ ಮಟ್ಟದಲ್ಲಿ ಹೋಗೋಕ್ಕೆ ನಾನು ಒಬ್ಬೇ ಅಲ್ಲ. ಅನ್ನ ಹೇಳ್ದಂಗೆ ಪ್ರತಿ ಮನೆಯಲ್ಲೂ ನಾಟ್ ಓನ್ಲಿ ಬರೀ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಅದಷ್ಟೇ ಅಲ್ಲ, ಸ್ವಂತ ಕೆಲಸ ಮಾಡಿ ಸಕ್ಸಸ್ ಆಗಿ ಅತ್ಯಂತ ತಿಳುವಳಿಕೆಯಿಂದ ಮಾಡಲಿಕ್ಕೆ ತುಂಬ ಜನ ಇದ್ದಾರೆ. ಆ ಒಂದು ಅತ್ಯುತ್ತಮವಾದ ತಿಳುವಳಿಕೆಯಿಂದನೂ ಅವರು ಸ್ವಂತ ಬಿಸ್ನೆಸ್ ಮಾಡಿ 100 ಜನಕ್ಕೆ ಕೆಲಸ ಕೊಟ್ಟಂಥ ಉದಾಹರಣೆಯೂ ತುಂಬ ಇದ್ದಾವೆ. ಸೊ ಆ ಥರ ಉನ್ನತ ಮಟ್ಟದಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಅದಕ್ಕೆ ಬೇಕಾಗಿರೋದು ಬರೇ ದುಡ್ಡು ಅಂತ ಅಲ್ಲ, ಎಂತ ಅಲ್ಲ, ಬರೇ ದುಡ್ಡಿನಲ್ಲೇ ಅಷ್ಟೇ ಅಲ್ಲ, ಬುದ್ಧಿ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆ ಗುಣಗಳು. ನಾವು ಒಂದು ಸಂಸ್ಕೃತಿನ, ಒಂದು ಒಳ್ಳೆ ಗುಣಗಳು ಅವರಲ್ಲಿ ನಾವು ತುಂಬಿದೇ ಆಗಿದ್ದರೆ ಅವರ ಹಂತಕ್ಕೆ ಹೋಗ್ತಾರೆ ಅಂತ ನಾನು ಹೇಳಲಿಕ್ಕೆ ನಿಮಗೆಲ್ಲ ಇಷ್ಟಪಡ್ತೀನಿ. ನೀವೆಲ್ಲ ದಯವಿಟ್ಟು ಇದ್ದೀರಾ. ಈಗ ಕರೆಸಿ ನನಗೆ ಇಷ್ಟೊಂದು ಸನ್ಮಾನ ಮಾಡಲಿಕ್ಕೆ ಇದು ಮಾಡಿದಿರಾ, ಇಷ್ಟೊಂದು ವ್ಯವಸ್ಥೆ ಮಾಡಿದಿರಿ. ಇದು ಬರೀ ನಂದು ಇಷ್ಟು ಮಾಡಿ ಖುಷಿ ಪಡೋ ವಿಚಾರ ಅಲ್ಲ. ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ನನ್ನ ಜವಾಬ್ದಾರಿ ಇದೂ ಇರುತ್ತೆ. ಯಾವುದೇ ಟೈಮಲ್ಲಿ ಯಾವಾಗ ಬೇಕಾದರೂ ನೀವು ನನಗೆ ಕಾಲ್ ಮಾಡ್ಬೋದು ಅನ್ನೋದಕ್ಕಿಂತ ಇಲ್ಲೇ ಸಿಗ್ತಿರ್ತೀನಿ, ಬರ್ತಿರ್ತೀನಿ, ಹೋಗ್ತಾ ಇರ್ತೀನಿ, ಎಲ್ಲ ಇದು ಮಾಡ್ತಾ ಇರ್ತೀನಿ. ನೀವು ಮಾತಾಡ್ಬೋದು, ಖುದ್ದು ಮಾತಾಡ್ಬೋದು, ಇದು ಮಾಡ್ಬೋದು. ನಾನು ಆವಾಗಲೇ ಹೇಳ್ದಂಗೆ ಒಳ್ಳೆಯ ಗರಡಿ ಮನೆ ಆಗಿದೆ, ಒಳ್ಳೆ ವಾತಾವರಣ ಐತಿ. ಈಗ ಒಳ್ಳೊಳ್ಳೆ ಎಲ್ಲ ಯಜಮಾನರು ಎಲ್ಲ ತಿಳುವಳಿಕಸ್ತರು, ತುಂಬ ತಿಳುವಳಿಕಸ್ತರು ಅಂತಾರೆ, ಎಲ್ಲರೂ ಬಂದು ಕೂತಿದ್ದಾರೆ. ಅವ್ರದ್ದೆಲ್ಲ ಸಜೆಷನ್ ತೊಗೊಳ್ರಿ. ಇಲ್ಲಿ ಬರೀ ಪಂಚಾಯತ್ ಮಾಡೋಕ್ಕೆ ಬರೀ ಅದಕ್ಕಿಂತ ಹೆಚ್ಚಾಗಿ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಕೊಳ್ಳೋಕೆ, ಮತ್ತು ಯಾರಾದರೂ ಸ್ಕೂಲಲ್ಲಿ ಕಾಲೇಜಿನಲ್ಲಿ ಯಾವ ಥರ ಓದ್ತಾನಪ್ಪ, ಅವ್ನು ಹೆಚ್ಚು ಒಳ್ಳೆ ಸ್ಕೋರ್ ಮಾಡಿದ್ರೆ ಏನು ಮಾಡಿದ್ರೆ ಸಣ್ಣ ಪುಟ್ಟದಲ್ಲಿ ಒಂದು ಶಬಾಷ್ಗಿರಿ ಕೊಟ್ಟರೆ ಸಾಕು, ಅವನು ಒಂದು ಉತ್ತಮ ಹಂತಕ್ಕೆ ಓದೇ ಹೋಗ್ತಾನೆ. ಆ ಒಂದು ಪ್ರಾಶಸ್ತ್ಯ ಮತ್ತು ಆ ಒಂದು ಬೆಂಬಲ ನಿಮ್ಮಗಳಿಗೆ ಯಾರದೇ ಮಕ್ಕಳಾಗಿರಲಿ ಅವ್ರಿಗೆ ಬೇಕಾಗುತ್ತೆ ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆದು ಇಷ್ಟೊಂದು ಸನ್ಮಾನ ಮಾಡಲಿಕ್ಕೆ ಸನ್ಮಾನ ಮಾಡಲಿಕ್ಕೆ ಕಾರಣ ಆದ ನಿಮಗೆಲ್ರಿಗೂ, ಮತ್ತು ಈ ಒಂದು ಸ್ಥಾನದಲ್ಲಿ ನನ್ನನ್ನು ಕೂಡಿಸಿ ಈ ಒಂದು ಇದನ್ನು ಬೆಳೆಸಿದಂಥ ತಮ್ಮೆಲ್ಲರಿಗೂ ನಾನೆಲ್ಲ ನನಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ, ನಾನು ಎಲ್ಲೋ ಗಣೇಶ್ DYSP ಅಂತ ಗುರುಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾನು ಸೊಂಡ್ರು ಸೋಮಪ್ಪ ಉಕ್ಕುಡಿಕೇರಿ ಅವ್ರ ಮಗ ಅಂತ ಗುರುಸ್ಕೊಳ್ಳೋಕೆ ನಾನು ಹೆಮ್ಮೆ ಪಡ್ತೀನಿ. ಆ ಥರ ಸೊಂಡ್ರು ಸೋಮಪ್ಪ ಉಕ್ಕುಡಿಕೇರಿ ಬೆಳೆದಂಥ ಹುಡುಗ ಹಿಂಗಾದ್ನಪ್ಪ ಅನ್ನೋದನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಇಲ್ಲಿರೋದಲ್ಲ, ರಾಷ್ಟ್ರ ಮಟ್ಟದಾಗಲಿ ರಾಜ್ಯ ಮಟ್ಟದಾಗಲಿ ಇಡೀ ಒಂದು ಇದ್ರಾಗ ಎಲ್ಲಪ್ಪ ಉಕ್ಕುಡಿಕೇರಿ ಹುಡುಗ ಅಂತ ಹೇಳಿದ್ರೆ ಅದರಷ್ಟು ಖುಷಿ ನನಗೆ ಏನಿಲ್ಲ. ನಾನು ಅದಕ್ಕೆ ಅದು ಆ ಒಂದು ಸ್ಥಾನಮಾನ ನನಗೆ CM ಮೆಡಲ್ ಅಲ್ಲ, ರಾಷ್ಟ್ರಪತಿ ಮೆಡಲ್ಗಿಂತ ತುಂಬ ದೊಡ್ಡದು. ಅದ್ರ ಜೊತೆ ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ನಿಮ್ಮ ಇದನ್ನು ನಾವು ಸರಿ ಆಗ್ಬೇಕಂದ್ರೆ ಸರಿ ದಾರಿ ತರಲಿಕ್ಕೆ ಏನು ಬೇಕು, ನನ್ನಿಂದ ಏನು ಬೇಕಾಯ್ತು, ನಾನು 24/7 ನಾನು ರೆಡಿ ಇರ್ತೀನಿ ಅಂತ ಹೇಳ್ತಾ ನಾನು ಇಷ್ಟೊಂದು ಕರೆಸಿ ಸನ್ಮಾನ ಮಾಡಿದ್ರಿ. ಅದ್ರ ಜೊತೆ ನಮ್ಮ ಗಣೇಶ್ ಸರ್, ನಾವು ಪ್ರೈಮರಿ ಸ್ಕೂಲಲ್ಲಿ ಓದಬೇಕಾದ್ರೆ ಬಂದಂಥ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ. ಯಾಕಂದರೆ ಆ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಓದ್ಬೇಕಾದ್ರೆ ಅಷ್ಟೇ ಅಲ್ಲ, ನಮ್ಮನ್ನು ಕ್ವಶನ್ ಕೇಳೋಕ್ಕೆ ಪ್ರವೋಕ್ ಮಾಡ್ತಾಯಿದ್ರು. ಯಾವ ಥರ ಓದ್ಬೇಕಾ, ಈ ಕ್ವಶನ್ ಏನು ಕೊಡ್ಬೇಕಪ್ಪ, ಈ ಥರ ಅಂತಂದ್ರೆ ಅವಾಗಲೇ ಪ್ರವೋಕ್ ಮಾಡ್ತಾಯಿದ್ರು. ಅದು ಅವ್ರ ಯಶಸ್ಸು ತುಂಬ ಅವ್ರ ಕಾರಣ ಆಗಿದ್ದಾರೆ. ಅವ್ರಿಗೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಿಡುವುದ ಅವರು ತಮ್ಮ ಇದ್ರ ಮಧ್ಯೆ ಬಂದು ಇಷ್ಟೊತ್ತು ಇಲ್ಲಿ ಕೂತಿದ್ದಾರೆ. ಅವ್ರಿಗೂ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಗರಾಜನಿಗೆ ಕೂತಿದ್ದಾರೆ, ನಾಗರಾಜನ ಓದ್ತಿದ್ದಾರೆ. ಆವಾಗ ನನ್ನ ಟ್ಯೂಷನ್ ಕೂಡ್ತಾ ಆಮೇಲೆ ಗೋಪೆ ಆಯನೂ ಅಷ್ಟೇ ಎಲ್ಲ ಟ್ಯೂಷನ್ ಆಯನಂತೂ ಸಿಕ್ಕಾಪಟ್ಟೆ ಬಿಡ್ತಿದ್ದಾರೆ. ಆ ಥರ ಒಂದು ನನಗೆ ಸುಮಾರು ಜನ ನನಗೆ ಏನು ಈಗ ಆದಮೇಲೆ ನಾನಿದ್ದೀನಿ ನಾನಂತ ಎಲ್ಲರೂ ಬರ್ತಾರೆ. ಬಟ್ ನಾನು ಬೇಸಿಕ್ಲಿ ನಾನು ಈ ಹಂತಕ್ಕೆ ಬರಲಿಕ್ಕೆ ಪ್ರತಿಯೊಂದು ಕಾರಣ ಪ್ರತಿಯೊಬ್ಬರು ಅದೆಲ್ಲ ಇದೇ ಜಾಗದಲ್ಲೇ ಇದ್ದಾರೆ. ಅವರೆಲ್ರಿಗೂ ನಾನು ಹೊಂದಿಸ್ತಾ ನಾನು ಈ ಹಂತಕ್ಕೆ ಬರಲಿಕ್ಕೆ ಸಹಕಾರ ಪಟ್ಟಂಥ ಅವ್ರಿಗೆಲ್ರಿಗೂ ನಾನು